ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಬಹಳಷ್ಟು ಈಗರ್ಲಿ ವೇಟ್ ಮಾಡ್ತಾ ಇದ್ದೀರಾ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ TET ಎಕ್ಸಾಮಿನೇಷನ್ನ ರಿಸಲ್ಟ್ ಪಾಸಿಂಗ್ ಮಾರ್ಕ್ಸ್ ಕುರಿತು ಒಂದು ಬಿಗ್ ನ್ಯೂಸನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಕರ್ನಾಟಕ TET, ಸೆಂಟ್ರಲ್ TET ಮತ್ತು ಶಿಕ್ಷಕರ ನೇಮಕಾತಿ ಕುರಿತು ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಆಲ್ರೆಡಿ ಗೊತ್ತಿದೆ ನಿಮಗೆ, ಕರ್ನಾಟಕ TET ಎಕ್ಸಾಮಿನೇಷನ್ನ ಪ್ರೊವಿಷನಲ್ ಕೀ ಆನ್ಸರ್ಸ್ಗಳು ಬಂದಾಗಿದೆ. ನೀವು ಪ್ರೊವಿಷನಲ್ ಕೀ ಆನ್ಸರ್ಸನ್ನು ಚೆಕ್ ಮಾಡಿದ ಮೇಲೆ ಕೆಲವು ಶಿಕ್ಷಕ ಆಕಾಂಕ್ಷಿಗಳ ಮಾರ್ಕ್ಸ್ 80, 81, ನಿಯರ್ಲಿ 82 ತೊಗೊಂಡ್ರೆ ಪಾಸ್ ಆಗ್ತೀರಾ, ಎಲಿಜಿಬಲ್ ಆಗ್ತೀರಾ. ಕೆಲವು ಶಿಕ್ಷಕ ಆಕಾಂಕ್ಷಿಗಳು 88, 89 ಬಂದಿವೆ ಸರ್, 90 ಬಂದರೆ ಎಲಿಜಿಬಲ್ ಆಗ್ತೀವಿ. ಸೊ 1 ಮಾರ್ಕ್ಸ್ ಹೇಗಾದರೂ ಬರುತ್ತಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದರ ಕುರಿತು ಚರ್ಚೆ ಮಾಡ್ತಾ ಬರೋಣ. ಈಗ ಮೇ ಬಿ ಮೋಸ್ಟ್ ಪ್ರೊಬ್ಯಾಬ್ಲಿ ಜನವರಿ ಮೊದಲನೇ ವಾರದಲ್ಲಿ ನಿಮಗೆ ಫೈನಲ್ ಕೀ ಆನ್ಸರ್ಸ್ಗಳು ಬರುವ ಸಾಧ್ಯತೆ ಇದೆ. ಡಿಸೆಂಬರ್ 12ರಿಂದ 16 ತನಕ ನಿಮಗೆ ಆಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಇಲಾಖೆಯಿಂದ ಒಂದು ಟೈಮ್ ಕೊಡಲಾಗಿತ್ತು. ಈಗ ಆಬ್ಜೆಕ್ಷನನ್ನು ಫಿಲ್ ಮಾಡಿದವರಿಗೆ ಗ್ರೇಸ್ ಮಾರ್ಕ್ಸ್ ಓಕೆ ಬರುತ್ತಾ, ಮತ್ತು ಮಾಡಿಲ್ಲ ಅಂದರೆ ಗ್ರೇಸ್ ಮಾರ್ಕ್ಸ್ ಬರೋಲ್ಲ ಅನ್ನೋದೇ ಒಂದು ಡೌಟ್ ಕೂಡ ಇರುತ್ತೆ. ಡೀಟೇಲ್ ಆಗಿ ಚರ್ಚೆ ಮಾಡೋಣ ವೀಕ್ಷಕರೇ. ಸೊ ಮೊದಲಿಗೆ ನೀವು ನಿಮ್ಮ ಮಾರ್ಕ್ಸನ್ನು ಶೇರ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ. ನಿಮ್ಮ TETಯ ಪ್ರೊವಿಷನಲ್ ಕೀ ಆನ್ಸರ್ ಪ್ರಕಾರ ನಿಮ್ಮ ಟೋಟಲ್ ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟ್ ತಿಳಿಸಿ ವೀಕ್ಷಕರೇ. ಅದರ ಜೊತೆಗೆ ನಾವು ಒಂದು ಪೇಪರ್ ಮಾಡ್ರೇಟ್ ಇತ್ತಾ ಅಥವಾ ಈಸಿ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಪಾಯಿಂಟ್ ಮಾಡಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ನಿಮ್ಮ TET ಪ್ರೊವಿಷನಲ್ ಕೀ ಆನ್ಸರ್ಸ್ ಮಾರ್ಕ್ಸನ್ನು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಅದರ ಜೊತೆಗೆ ಒಂದು ಕಮೆಂಟನ್ನು ಕೂಡ ಮಾಡಿ. ಸೊ ವೀಕ್ಷಕರೇ, 80, 81 ಮತ್ತು 88, 89 ಬಂದರೆ ಕ್ಲಿಯರ್ ಆಗುತ್ತಾ ಅನ್ನೋದೇ ಒಂದು ಪ್ರಶ್ನೆ. ಸೊ ಆ್ಯಕ್ಚುಲಿ ಈಗ ಗ್ರೇಸ್ ಮಾರ್ಕ್ಸ್ ನಿಮಗೆ ಬಂದರೆ ಖಂಡಿತವಾಗಿ 89 ಮತ್ತು 81 ಏನು ಸ್ಕೋರ್ ಇದೆ, ಸರ್ಕಾರದಿಂದ ಇಲಾಖೆಯಿಂದ ಪ್ರಕಟವಾಗುವ ಫೈನಲ್ ಕೀ ಉತ್ತರಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದ ಮೇಲೆ ಆ ಒಂದು ಗ್ರೇಸ್ ಮಾರ್ಕ್ಸ್ ಅಂಕದ ಜೊತೆಗೆ ನಿಮ್ಮ ಸ್ಕೋರ್ ಏನಿರುತ್ತೆ 89 ಅಥವಾ 81 ಏನು ತೊಗೊಂಡಿದ್ದೀರಾ, ನೀವು 90 ಮತ್ತು 82 ನಿಮ್ಮ ಸ್ಕೋರ್ ಆಗಿ ನೀವು ಕ್ವಾಲಿಫೈಡ್ ಆಗುವ ಚಾನ್ಸಸ್ಗಳಿದೆ ವೀಕ್ಷಕರೇ. ಸೊ ಈಗ ಕ್ವಶನ್ ಡಿಲೀಟ್ ಆಗುತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಸೊ ಕ್ವಶನ್ ಡಿಲೀಟ್ ಆಗುತ್ತಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಯಾವ ಕ್ವಶನ್ ಮತ್ತು ಪೇಪರ್ 1 ಅಥವಾ ಪೇಪರ್ 2 ಯಾವ ಪೇಪರ್ನಲ್ಲಿ ಡಿಲೀಟ್ ಆಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದೇ ಒಂದು ಕಮೆಂಟ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಎಲ್ಲರ ಕಮೆಂಟ್ಸನ್ನು ನೋಡಿದರೆ ಗೊತ್ತಾಗುತ್ತೆ ಕ್ವಶನ್ ಯಾವುದಾದ್ರೂ ಡಿಲೀಟ್ ಆಗುತ್ತಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ. ಇಲಾಖೆಯಿಂದ ಫೈನಲ್ ಕೀ ಉತ್ತರಗಳು ಐ ಥಿಂಕ್ ಮೇ ಬಿ ನಿಮಗೆ ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿ ಮೊದಲನೇ ವಾರ ಬರುವ ಸಾಧ್ಯತೆಗಳಿವೆ. ಮುಂದೆ ಶಿಕ್ಷಕರ ನೇಮಕಾತಿ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಡೇ ಬೈ ಡೇ ಎಲ್ಲ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸಲಾಗುವುದು.